ಹಾಯ್ ಸ್ಟೂಡೆಂಟ್ಸ್, ಇವತ್ತು ಆಫ್ ಸಬ್ಸ್ಟ್ರಕ್ಟರ್ ನೋಡೋಣ. ಓಕೆ, ಹೌ ಟು ರೈಟ್ ಎ ವೇರ್ಲಾಗ್ ಕೋಡ್, HTML ವೇರ್ಲಾಗ್ ಕೋಡ್, ವೇರ್ಲಾಗ್ HTML ಕೋಡ್ ಫಾರ್ ದ ವಾಟ್ ಆಫ್ ಸಬ್ಸ್ಟ್ರಕ್ಟರ್. ಈಗ ಆಫ್ ಹೆಡರ್ ನೋಡಿ, ಆಫ್ ಸಬ್ಸ್ಟ್ರಕ್ಟರ್ ನೋಡೋಣ. ಇಲ್ಲಿ ಎರಡು ಇನ್ಪುಟ್ ಬೇಕು, ಎರಡು ಔಟ್ಪುಟ್ ಇರ್ತಾವೆ. ಅಲ್ಲೇನು ಇನ್ಪುಟ್ ಇರ್ತಾವೆ, ಎ ಮತ್ತು ಬಿ ಸಮ್ಮಂಡ್ ಕ್ಯಾರಿ ಇರ್ತಿದ್ದವು ಎಲ್ಲಿ ಆಫ್ ಹೆಡರ್ದಾಗ. ಈ ಸಬ್ಸ್ಟ್ರಕ್ಟರ್ದಾಗ ಏನಾಯ್ತು ನೋಡ್ರಿ, ಎ ಮತ್ತು ಬಿ ಮತ್ತು ಇನ್ಪುಟ್ಸ್ ಇರ್ತಾವೆ. ಅಲ್ಲಿ ಸಮ್ ಇರ್ತಿತ್ತ, ಇಲ್ಲಿ ಹಂಗಿಲ್ಲ, ಡಿಫ್ರೆನ್ಸ್ ಇರ್ತದೆ. ಅಲ್ಲಿ ಕ್ಯಾರಿ ಇರ್ತಿತ್ತು, ಇಲ್ಲಿ ಬಾರೋ ಇರ್ತದೆ ಅಷ್ಟೇ. ಹೌ ಟು ಸಿ ದಿಸ್ ರೈಟ್ ಎ ಪ್ರೋಗ್ರಾಮ್ ಫಾರ್ ದಿಸ್ ಒನ್, ವಿಲ್ ಸಿ ದಿಸ್ ಒನ್. ಫಸ್ಟ್ ವಿಲ್ ಸ್ಟಡಿ ದ ರಿಲೇಟೆಡ್ ಥಿಯರಿ, ಹೌ ಟು ರೈಟ್ ಇಟ್ ದಿಸ್ ಒನ್. ಓಕೆ, ಮೀನ್ಸ್ ವಾಟ್ ಇಯರ್ ದ ವಿಲ್ ಸಿ ದ ಇಯರ್, ವಿಲ್ ಚೆಕ್ ಇಟ್. ಓಕೆ, ಇದೇನದ ಆಫ್ ಹೆಡರ್ ಐತಿ. ಇವಾಗ ಆಫ್ ಸಬ್ಸ್ಟ್ರಕ್ಟರ್ ನೋಡೋಣ. ನಾನು ಏನು ಹೇಳಿದೆ, ಸಬ್ಸ್ಟ್ರಕ್ಟರ್ಗೆ ಏನಿರ್ತದೆ ಅಂತ ಹೇಳಿದೆ, ಎ ಮತ್ತು ಬಿ ಎರಡು ಇನ್ಪುಟ್ ಇರ್ತದೆ, ಡಿಫ್ರೆನ್ಸ್ ಇರ್ತದೆ. ಅಲ್ಲಿ ಸಮ್ ಇರ್ತಿತ್ತು, ಇಲ್ಲಿ ಡಿಫ್ರೆನ್ಸ್, ಇಲ್ಲಿ ಬಾರ ಇರ್ತದೆ ಅಂತ ಹೇಳಿದೆ ನಾ. ಕರೆಕ್ಟ್ ಅದ? ಹೌದಾ? ಇಲ್ಲಿ ಏನು ಮಾಡ್ತಿದ್ವಿ, ಇಲ್ಲಿ ಎಕ್ಸಾರ್ ಗೇಟ್ ಬರ್ತಿತ್ತು, ಇಲ್ಲಿ ಎಕ್ಸಾರ್ ಗೇಟೇ ಬರ್ತದೆ, ಡಿಫ್ರೆನ್ಸಿಗೆ ಸೇಮ್ ಬರ್ತದೆ. ಬಾರ ಏನಾಗ್ತದೆ, ಒಂದು ಕಡೆಗೆ ಮಾತ್ರ ಒಂದು ಇನ್ಪುಟಿಗೆ ಇದು ಆಗ್ತದೆ ನೋಡಿರಿ, ಏನಾಗ್ತಾನೆ, ನಾಟ್ ಗೇಟ್ ಆಗ್ತಾನೆ. ಹಂಗಾಗಿ ಇದು ಬಾರ ಆಗ್ತದೆ. ಇಲ್ಲಿ ನೋಡಿರಿ, ಎ ಡ್ಯಾಶ್ ಬಿ ಆಗ್ತದೆ, ಇಷ್ಟೇ ಬೇರೆ ಅದ. ಮತ್ತು ಇದ್ರದ್ದು ಟ್ರೂ ಟೇಬಲ್ ವೆರಿಫೈ ಮಾಡೋದು ಸೇಮ್ ಪ್ರೋಗ್ರಾಮ್ ಇರ್ತದೆ. ಆಫ್ ಹೆಡರ್ ಇದ್ದಂಗೆ ಇರ್ತದೆ. ಬಟ್ ಥಿಂಗ್ ಇಸ್ ದಟ್ ಇಲ್ಲಿ ಏನು ಮಾಡ್ತೀವಿ, ಆ್ಯಂಡ್ ಗೇಟಲ್ಲಿ ಯೂಸ್ ಮಾಡ್ತಿರ್ತೀವಿ, ಇಲ್ಲಿ ಬಾರೋ ಯೂಸ್ ಮಾಡ್ತೀವಿ, ಒಂದು ನಾಟ್ ಗೇಟ್ ಯೂಸ್ ಮಾಡ್ತೀವಿ. ಹೌ ಟು ರೈಟ್ ದಿಸ್ ಒನ್, ವಿಲ್ ಸಿ ದಿಸ್ ಒನ್. ಓಕೆ, ಹೌ ಟು ರೈಟ್ ದಿಸ್ ಒನ್. ಓಕೆ, ಇಲ್ಲಿ ಏನು ಮಾಡ್ತಿರ್ತೀವಿ ನೋಡಿ, ಎ ಬಾರ್ದು ಹೆಂಗೆ ಮಾಡ್ಬೇಕು, ಟಿಲ್ಡ್ ಎ ತೊಗೋಬೇಕಷ್ಟೇ, ಆ್ಯಂಡ್ ಎಂಬಸೆಂಟ್ ಆಫ್ ಬಿ ಮಾಡ್ಬೇಕಷ್ಟೇ. ನೋಡಿರಿ ಪ್ರೋಗ್ರಾಮ್ ಏನು ಬರ್ತದೆ, ನಾ ಇಲ್ಲಿ ತೋರಿಸ್ತೀನಿ ನೋಡಿರಿ. ಈಗ ಮಾಡ್ಯೂಲ್ ಆಫ್ ಸಬ್ಸ್ಟ್ರಕ್ಟರ್, ಎ ಬಿ ಎರಡು ಇನ್ಪುಟ್ ಅವ, ಡಿಫ್ರೆನ್ಸ್ ಮತ್ತು ಬಾರೋ. ಇನ್ಪುಟ್ಸ್ ಏನೇನವ, ಎ ಮತ್ತು ಬಿ ಅದ. ಔಟ್ಪುಟ್ಟಿಂದ ಡಿಫ್ರೆನ್ಸ್ ಬಾರೋ ಅದ ಅಷ್ಟೇ. ಡಿಫ್ರೆನ್ಸ್ ಔಟ್ಪುಟ್ ಡಿಫ್ರೆನ್ಸ್ ಮತ್ತು ಬಾರೋ ಎರಡವ. ಅಸೈನ್ ಡಿಫ್ರೆನ್ಸ್ ಅಂತೇಳಿ ಎ ಎಕ್ಸ್ ಆರ್ ಬಿ ಅಂತೇಳಿದೆ. ಇಲ್ಲಿ ನೋಡಿ ಸೇಮ್ ಅದ, ಎ ಎಕ್ಸ್ ಆರ್ ಬಿ. ಅಸೈನ್ ಬಾರೋ, ನಾನು ಏನು ಹೇಳಿದೆ, ಇಲ್ಲಿ ನಾಟ್ ಗೇಟ್ ಬರ್ಬೇಕಂತ ಹೇಳಿದೆ. ಯಾವುದಕ್ಕೆ? ಆ್ಯಂಡ್ಗೆ. ಅದಕ್ಕೆ ಇಲ್ಲೇನು ಮಾಡಿದ್ರೆ ಅಷ್ಟಕ್ಕೆ ಅದು ತೊಗೊಳ್ಳೋಣ, ಬಟ್ ನಾವು ಟಿಲ್ಡ್ ತೊಗೊಳ್ಳೋಣ ಇನ್ಸ್ಟೆಡ್ ಆಫ್ ದಿಸ್ ಒನ್. ಓಕೆ, ಬಿ ಮಾಡೋಣ, ಸೊ ದಟ್ ಆ್ಯಂಡ್ ಮಾಡಲ್ಲ. ಇಷ್ಟೇ, ಏನು ಭಾಳ ವರ್ಕ್ ಏನಿಲ್ಲ ಇದ್ರಾಗ. ಓಕೆ, ನೋಡೋಣ ಆಫ್ ಸಬ್ಸ್ಟ್ರಕ್ಟರ್ ನೋಡೋಣ. ದೆನ್ ಕಮ್ ಟು ದ ಆಫ್ ಸಬ್ಸ್ಟ್ರಕ್ಟರ್. ಇದು ಹಳಿ ಪ್ರಾಜೆಕ್ಟ್ ಅದ, ಕ್ಲೋಸ್ ಮಾಡೋಣ. ಇದು ಗೋ ಟು ಫೈಲ್, ನಾವು ಕ್ಲೋಸ್ ಪ್ರಾಜೆಕ್ಟ್ ಹಳಿ ಪ್ರಾಜೆಕ್ಟ್ ಏನದು ಕ್ಲೋಸ್ ಮಾಡೋಣ. ಓಕೆ, ಒಂದು ಸಲ ಇನ್ನೊಂದು ಸಬ್ಸ್ಟ್ರಕ್ಟರ್ ಬರೆಯೋಣ. ಇಲ್ಲಿ ಏನು ಕೇಳ್ತಿದೆ, ದಿಸ್ ಅಪ್ಲಿಕೇಶನ್ ಆ್ಯಸ್ ಡಿಸ್ಕೌರ್ಡ್ ದ ಎಕ್ಸೆಪ್ಷನಲ್ ಕಂಡು ಸಮಥಿಂಗ್ ಎರರ್ ಇಸ್ ಹ್ಯಾಪಂಡ್, ಸಾರಿ. ಓಕೆ, ಜಸ್ಟ್ ಯು ಕ್ಲಿಕ್ ಆನ್ ದಿಸ್ ಒನ್, ಡಬಲ್ ಕ್ಲಿಕ್ ಆನ್ ದಿಸ್ ಒನ್, ವಿಲ್ ಗೆಟ್ ದ ಓಕೆ ಬಂತಾ. ಇವು ನೋಡ್ರಿ ಓಕೆ ಅನ್ರಿ. ಮತ್ತು ಇದು ಪಾಪಪ್ ಉಂಡಕ್ಕೆ ಇದೇನು ಹಳೆ ಪ್ರಾಜೆಕ್ಟ್ ಇದ್ರೆ ಕ್ಲೋಸ್ ಮಾಡೋ ಸಲ ಗೋ ಟು ಫೈಲ್, ಕ್ಲೋಸ್ ಪ್ರಾಜೆಕ್ಟ್ ಅನ್ರಿ, ಕ್ಲೋಸ್ ಪ್ರಾಜೆಕ್ಟ್ ಅನ್ರಿ. ಹೌದಾ? ಕಮ್ ಟು ದ ಫೈಲ್, ನ್ಯೂ ಪ್ರಾಜೆಕ್ಟ್ ಅನ್ರಿ, ನ್ಯೂ ಪ್ರಾಜೆಕ್ಟ್. ಇಲ್ಲಿ ಏನು ಮಾಡಿರಿ, ನಾವು ಆಫ್ ಆರ್ಡರ್ ಮಾಡ್ತೀವಿ. ಇಲ್ಲಿ ಆಫ್ ಸಬ್ಸ್ಟ್ರಕ್ಟರ್ ಮಾಡೋಣ, HALF ಅಷ್ಟೇ. ಸಬ್ಸ್ಟ್ರಕ್ಟರ್ SUB ಬರ್ತೀನಿ ಅಷ್ಟೇ. ಏನು ಬರೋದು ಬೇಡ. ಇದು ವರ್ಕ್ ಸ್ಪೇಸ್ ಇರ್ತದೆ, ಇದು HTML ಇರ್ತದೆ, ಕಾಮನ್ ಇರ್ತವಲ್ಲ, ಡೈಲಿ ಮಾಡ್ತಿರ್ತಾವಲ್ಲ ಪ್ರಾಜೆಕ್ಟ್, ಅದೇ ಥರ. ನೆಕ್ಸ್ಟ್ ಅನ್ರಿ, ಕ್ಲಿಕ್ ಆನ್ ನೆಕ್ಸ್ಟ್, ಕ್ಲಿಕ್ ಆನ್ ನೆಕ್ಸ್ಟ್, ಕ್ಲಿಕ್ ಆನ್ ನೆಕ್ಸ್ಟ್, ಫಿನಿಶ್ ಇಟ್. ಓಕೆ, ಇಲ್ಲಿ ನಾವು ಪ್ರಾಜೆಕ್ಟ್ ಕ್ರಿಯೇಟ್ ಮಾಡ್ಕೊಂಡೇವದಾ. ಇಲ್ಲಿ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡ್ಕೊಂಡೆ, ಇದು ಪ್ರಾಜೆಕ್ಟ್ ಡೀಟೇಲ್ಸಲ್ಲಿ ಇರ್ತದೆ. ಕ್ಲಿಕ್ ಆನ್ ರೈಟ್ ಕ್ಲಿಕ್ ಆನ್ ದಿಸ್ ಪ್ರಾಜೆಕ್ಟ್, ನ್ಯೂ ಸೋರ್ಸ್. ಓಕೆ, ಇಲ್ಲೇನು ಸೆಲೆಕ್ಟ್ ಮಾಡ್ಬೇಕಂತ ಹೇಳಿದೆ, ವೇರ್ಲಾಗ್ ಮಾಡಲ್ ಸೆಲೆಕ್ಟ್ ಮಾಡ್ಕೊಳ್ಳೋದಾ. ಆಫ್ ಸಬ್ಸ್ಟ್ರಕ್ಟರ್ ಯೂಸ್ ಮಾಡೋಕ್ಕೆ HALF ಅಂತ ಬಿಡ್ರಿ, SUB ಅಂತ ಬರ್ರಿ ಸಾಕು. ಆಫ್ ಸಬ್ಸ್ಟ್ರಕ್ಟರ್ ಇದು ಫೈಲ್ ನೇಮ್ ಬರ್ದಂಗೆ. ನೆಕ್ಸ್ಟ್ ಬರೀರಿ. ಇಲ್ಲಿ ಏನೇನು ಇನ್ಪುಟ್ಸ್ ಅವ, ಎ ಮತ್ತು ಬಿ ಇನ್ಪುಟ್ಸ್ ಅದಾವೆ, ನೆನಪದಲ್ಲ, ಎ ಮತ್ತು ಬಿ ಇನ್ಪುಟ್ಸ್ ಅದಾವೆ. ಔಟ್ಪುಟ್ ಏನವ, ಡಿಫ್ರೆನ್ಸ್ ಮತ್ತು ಕ್ಯಾರಿ ಅದ. ಡಿಫ್ರೆನ್ಸ್ ಮತ್ತೇನದ್ರಿ, ಇನ್ನೊಂದು ಬಾರೋ ಅದ, ಅಲ್ಲಿ ಕ್ಯಾರಿ ಮಾಡ್ತೀವಿ, ಇಲ್ಲಿ ಬಾರೋ. ಹೌದಾ? ಬಾರೋ ಮಾಡೋಣ, BO ಬಾರೋ, ಬಾರೋ ಮಾಡ್ತೀವಿ. ಇವೇನೋ ಇನ್ಪುಟ್ ಅವ, ಡಿಫ್ರೆನ್ಸ್ ಮತ್ತು ಏನೋ ಇನ್ಪುಟ್ ಔಟ್ಪುಟ್ ಅವ. ಎ ಮತ್ತು ಬಿ ಅಷ್ಟೇ ಎರಡು ಇನ್ಪುಟ್, ಅದಕ್ಕೆ ಇಲ್ಲಿ ಚೇಂಜ್ ಮಾಡೋದಿಲ್ಲ. ಡಿಫ್ರೆನ್ಸ್ ಮತ್ತು ಬಾರೋ ಇವೆರಡು ಔಟ್ಪುಟ್ ಅವ. ಹೌದಲ್ಲ? ಎಲ್ಲಿ ನೋಡಿದ್ರೆ ಇಲ್ಲ, ತೋರಿಸೋದು ಒಂದು ಸಲ. ಇಲ್ಲಿ ನೋಡ್ರಿ, ಡಿಫ್ರೆನ್ಸ್ ಮತ್ತು ಬಾರೋ ಎರಡು ಔಟ್ಪುಟ್ ಅವ. ಎ ಮತ್ತು ಬಿ ಎರಡು ಇನ್ಪುಟ್ ಅವ, ಡಿಫ್ರೆನ್ಸ್ ಬಾರೋ ಔಟ್ಪುಟ್ ಅವ. ಇದು ಈಕ್ವೇಷನ್. ಡಿಫ್ರೆನ್ಸ್ ಎ ಎಕ್ಸ್ ಆರ್ ವಿತ್ ಬಿ, ಬಾರೋ ಸಲ ಎ ಡ್ಯಾಶ್ ಬಿ ಅದ. ಇಷ್ಟು ಮಾಡ್ಕೋಬೇಕು ರೀ. ನೋಡೋಣ ಬರ್ರಿ. ಇದು ಎ ಮತ್ತು ಬಿ ಎರಡು ಇನ್ಪುಟ್ ಅವ ರೀ, ಇದು ಎರಡು ಔಟ್ಪುಟ್ ಅವ, ಡಿಫ್ರೆನ್ಸ್ ಮತ್ತು ಬಾರೋ ಅದ ನೋಡಿರಿ. ಹೌದಾ? ಇದು ಚೇಂಜ್ ಮಾಡ್ಕೋಬೇಕ್ರಿ ಅಷ್ಟೇ. ಇನ್ಪುಟ್ ಇದು ಔಟ್ಪುಟ್ ಮಾಡ್ಕೋಬೇಕು.
ಕ್ಲಿಕ್ ಆನ್ ನೆಕ್ಸ್ಟ್ ಅನ್ರಿ ಇವಾಗ. ಕ್ಲಿಕ್ ಮಾಡ್ರಿ ನೋಡೋಣ. ಹಾಂ, ಕ್ಲಿಕ್ ಮಾಡಿರಿ. ಇದು ಫಿನಿಶ್ ಅನ್ಬೇಕು ರೀ. ಓಕೆ, ಫಿನಿಶ್ ಅಂದಮೇಲೆ ನೋಡಿರಿ ಏನು ಬಂತು ಇವಾಗ. ಪ್ರಾಜೆಕ್ಟ್ ಅಂತೂ ಕ್ರಿಯೇಟ್ ಆಯಿತು, ಫೈಲ್ ಕ್ರಿಯೇಟ್ ಆಯಿತು, ಎರಡು ಮಾಡ್ಯೂಲ್ ಆಫ್ ಸಬ್ಸ್ಟ್ರಕ್ಟರ್ ಏನು ಬಿ ಆರ್ದೆ 2 ಇನ್ಪುಟ್ಸ್ ಔಟ್ಪುಟ್ ಡಿಫ್ರೆನ್ಸ್ ಬಾರು. ಮತ್ತೇನು ಸಲ ಡಿಫೈನ್ ಮಾಡ್ತೀವಿ. ಇನ್ಪುಟ್ ಎ ಅದ, ಔಟ್ಪುಟ್ ಇನ್ಪುಟ್ ಬಿ ಅದ. ಡಿಫ್ರೆನ್ಸ್ ಔಟ್ಪುಟ್ ಏನೋ ಡಿಫ್ರೆನ್ಸ್ ಮತ್ತು ಬಾರೋ ತೊಗೊರಿ, ಎರಡು ಒಂದ್ರದ್ದು ತೊಗೋಬೋದು. ಬಟ್ ನಾ ಬರ್ದೆ ಸಪ್ರೇಟ್. ಇದನ್ನು ನಾವು ಏನು ಮಾಡೋಣ, ಡೇಟಾ ಫ್ಲೋ ಮಾಡ್ನಾಗೆ ಬರೆಯೋಣ. ಅಸಲಿಗೆ ನಾವು ಅಸೈನ್ ಕೀವರ್ಡ್ ಯೂಸ್ ಮಾಡ್ತೀನಿ. ಅಸೈನ್. ಓಕೆ, ನಾನು ಏನು ಮಾಡ್ತೀನಿ, ಅಲ್ಲಿ ಸಮ್ ಮಾಡ್ತೀನಿ, ಇಲ್ಲಿ ಡಿಫ್ರೆನ್ಸ್ ಮಾಡ್ತೀನಿ ಅಷ್ಟೇ. ನೋಡಿರಿ, ಡಿಫ್ರೆನ್ಸ್ ಏನದ ಅಲ್ಲಿ ಡಿ ಫಸ್ಟ್ ಅಷ್ಟೇ ತೊಗೊಂಡಿವ. ಈಕ್ವಲ್ ಟು ಮಾಡಿ ಎ ಎಕ್ಸ್ ಆರ್ ವಿತ್ ಬಿ, ಯಾವುದಿಲ್ಲ ಅದು ನೆನಪದಿಲ್ಲ. ಎ ಎಕ್ಸ್ ಆರ್ ವಿತ್ ಬಿ. ಎ ಎಕ್ಸ್ ಆರ್ ವಿತ್ ಎಕ್ಸ್ ಆರ್ ಯಪ್ಪ ಎಲ್ಲದ ಎಕ್ಸ್ಟ್ರೀಸು. ವಾಟ್ ಹ್ಯಾಪನ್, ಸಮಥಿಂಗ್ ಈಸ್ ಗೋಯಿಂಗ್ ಟು ಹ್ಯಾಪನಿಂಗ್ ಹಿಯರ್. ಸಾರಿ. ಓಕೆ, ಇಲ್ಲೇನ ಟಿಲ್ಡ್ ತೊಗೊಳ್ಳೋಣ. ಹೌದಾ, ಟಿಲ್ಡ್ ಎಲ್ಲದ ಅವಾಗಲೇ ತೊಗೊಂಡಲ್ಲ. RML ಟಿಲ್ಡ್ ಆಫ್ ಬಿ ಮಾಡೋಣ. ಹೌದಾ. ಓಕೆ, ನೆಕ್ಸ್ಟ್ ಅಂದರೆ ಎ ಎಕ್ಸ್ ಆರ್ ವಿತ್ ಬಿ ಆಯ್ತು. ಈಗ ನೋಡೋಣ ನೆಕ್ಸ್ಟ್ ಅಸೈನ್ ಎನ್ ಮಾಡಬೇಕಲ್ಲ. ಸಾರಿ, ಎನ್ ಮಾಡೋಣ. ಓಕೆ, ಡನ್. ಈಗ ಏನು ಮಾಡೋಣ, ಅಸೈನ್ ಬಾರೋ ಮಾಡ್ಬೇಕಲ್ಲ. ASSIN ಅಸೈನ್ ಬಾರೋ. ಏನು ಮಾಡಿರಿ, BROW ಮಾಡಿದೆ. ಡಬಲ್ ಆರ್ ಮಾಡೀನಿ. ಏನು ಮಾಡೀನಿ, ಡಬಲ್ ಆರ್ ಮಾಡೀನಿ. ಅದಲ್ಲ, ಡಬಲ್ ಆರ್ OW ಬರೀ ಅಷ್ಟೇ. ನೆಕ್ಸ್ಟ್ ಈಕ್ವಲ್ ಹಾಕು. ಎ ಅಲ್ಲೇನು ಮಾಡಿದ್ದೆ, ಬಿ ಎ ಆಂಬರ್ಸೆಂಟ್ ಬಿ ಮಾಡಿದ್ದು. ಹೌದಾ, ಎ ಬಿ ಇತ್ತಿಲ್ಲ. ಬಟ್ ಇಲ್ಲಿ ಏನದ, ಒಂದು ಎ ಎಕ್ಸ್ ಆರ್ ಅದ. ಸಾರಿ, ನಾಟ್ ಅದ. ಹೌದಾ, ನಾಟ್ ಹಾಕಿದ್ರೆ ಹೋಗುತ್ತಾ, ಆಗಲ್ಲ. ಅದ್ರ ಸಲಕ ಇದೊಂದು ಕಡಕ್ಕೆ ಮಾಡ್ಕೊ. ಹೌದಾ, ಇದೊಂದು ಕಡಕ್ಕೆ ಮಾಡ್ಕೊ. ನೋಡೋಣ. ವರ್ಕ್ ಆಗ್ತದೆ ಗೊತ್ತಾಗ್ತದೆ. ಇಷ್ಟು ಮಾಡ್ಕೊ. ಔಟ್ ಬರ್ತಲ್ಲ ನೋಡೋಣ. ಸೇವ್ ಮಾಡ್ಕೊ ಫಸ್ಟ. ಸೇವ್ ಅನ್ನು. ಸೇವ್ ಅಂದರೆ ಸಿಂಥೆಸಿಸ್ ಎಕ್ಸಿಸ್ಟೆನ್ಸ್ ಇಂಪ್ಲಿಮೆಂಟ್. ಚೆಕ್ ಸಿಂಟ್ಯಾಕ್ಸ್ ಅನ್ರಿ. ಚೆಕ್ ಸಿಂಟ್ಯಾಕ್ಸ್ ಫೇಲ್ಡ್. ಎಲ್ಲಿ ಫೇಲ್ ಆಗ್ಯದ ನೋಡ್ರಿ, ಎಲ್ಲಿ ರಾಂಗ್ ಬರ್ದೀವಿ. ಇದು ರಾಂಗ್ ಬರ್ದೇನು ನೋಡೋಣ. ಒಂದು ನಿಮಿಷ. ಹೌದಾ, ನೋಡ್ರಿ. ಇನ್ನೊಂದ್ಸಲ ಸೇವ್ ಮಾಡಿರಿ. ಚೆಕ್ ಸಿಂಟ್ಯಾಕ್ಸ್ ಅನ್ರಿ ಬರ್ತಾ ನೋಡೋಣ. ಫೇಲ್. ಇದನ್ನು ಫೇಲ್ ಆಗ್ತಿದೆ. ಅದ್ರ ಸಲಕ ಇದು ಒಂದು ಬ್ರ್ಯಾಕೆಟ್ನಾಗ ಹಾಕ್ರಿ, ಅದೊಂದು ಬ್ರ್ಯಾಕೆಟ್ನಾಗ ಹಾಕ್ರಿ. ನೋಡೋಣ. ಬಿನೂ ಒಂದು ಬ್ರ್ಯಾಕೆಟ್ನಾಗ ಹಾಕ್ರಿ. ನೋಡೋಣ. ಇವಾಗ ಸೇವ್ ಮಾಡಿ ನೋಡೋಣ. ಸೇವ್ ಅನ್ರಿ. ಚೆಕ್ ಸಿಂಟ್ಯಾಕ್ಸ್ ಅನ್ರಿ. ಅಂದ್ರೆ ಫೇಲ್ ಆಗ್ತಿದೆ. ಎಲ್ಲಿ ಆಗ್ತಿದೆ, ಚೆಕ್. ಇಲ್ಲೊಂದು ಸೆಮಿಕಲನ್ ಹಾಕ್ಬೇಕು. ನಾನು ಇಲ್ಲಿ ಸೆಮಿಕಲನ್ ಹಾಕಿಲ್ಲ, ಹಂಗಾಗಿ ಅದು ಎರರ್ ತೋರಿಸ್ಲದು. ಈಗ ಸೆಮಿಕಲನ್ ಹಾಕಿನಿ. ನೋಡೋಣ. ಚೆಕ್ ಸಿಂಟ್ಯಾಕ್ಸ್ ಸೇವ್ ಅನ್ರಿ. ಚೆಕ್ ಸಿಂಟ್ಯಾಕ್ಸ್ ಅನ್ರಿ. ಈಗ ಕರೆಕ್ಟ್ ಆಯ್ತು ನೋಡಿರಿ. ಈಗ ಇಲ್ಲಿ ಸೆಮಿಕಲನ್ ಮಿಸ್ ಮಾಡಿದ್ದೆ, ಅದಕ್ಕೆ ಕಂಪ್ಲೀಟೆಡ್ ಸಕ್ಸಸ್ಫುಲ್ ಅಂತ ಮೆಸೇಜ್ ಬರ್ಬೇಕಿದು. ಇಲ್ಲಾಂದ್ರೆ ಪ್ರೋಗ್ರಾಮ್ ರಾಂಗ್ ಅದಂತ ಅರ್ಥ. ಅವಾಗ ಮೆಸೇಜ್ ಫೇಲ್ಡ್ ಅಂತ ಬರ್ತಿತ್ತು ನೋಡಿರಿ. ಯಾಕಂದ್ರೆ ಪ್ರೋಗ್ರಾಮ್ ರಾಂಗ್ ಇತ್ತು, ಇಲ್ಲಿ ಸೆಮಿಕಲನ್ ಹಾಕಿದ್ದಿಲ್ಲ. ಈಗ ನೆಕ್ಸ್ಟ್ ಏನೈತಿ, ಇಲ್ಲಿ ತನಕ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಿದ್ರಿ, ಎಲ್ಲ ಮಾಡಿದ್ರಿ, ಮತ್ತು ಪ್ರೋಗ್ರಾಮ್ ಬರೆದ್ರಿ. ಆಮೇಲೆ ಪ್ರೋಗ್ರಾಮ್ ಕರೆಕ್ಟ್ ಅದೆಲ್ಲ ಚೆಕ್ ಮಾಡಿಕೊಡ್ರಿ. ಚೆಕ್ ಸಿಂಟ್ಯಾಕ್ಸ್ ಅಂದ್ರೆ ಯಾರು ಡಿಬಗ್ ಮಾಡಿದ್ರಿ. ನೆಕ್ಸ್ಟ್ ಏನು ಮಾಡ್ಬೇಕು, ಈಗ RTL ಸ್ಕಿಮೆಟಿಕ್ ಅಂದ್ರೆ ರಿಜಿಸ್ಟರ್ ಟ್ರಾನ್ಸಿಸ್ಟರ್ ಲೆವೆಲ್ ಸ್ಕಿಮೆಟಿಕ್. ನಾವು ಮರೆದಿದ್ದು ಹಾರ್ಡ್ವೇರ್ ಕಂಪೋನೆಂಟ್ಸ್ನಲ್ಲಿ ಯಾವ ಥರ ಡಿಸೈನ್ ಮಾಡ್ಬೋದು ಅಂತ ನೋಡಿರಿ. ಫಿಗರ್ ನೋಡಿರಿ. ಇಲ್ಲಿ ನೋಡಪ್ಪ, ಇದೇನಿತ್ತು, ಇದು ಒಂದು ಬಾಕ್ಸ್ ಥರ ಬರ್ತದೆ. ಇದೇನಿದು ಕಂಪ್ಲೀಟಾಗಿ ಏನದ, ಬ್ಲಾಕ್ ಡಯಾಗ್ರಾಮ್. ವಾಟ್ ದ ಹಾಫ್ ಸಬ್ಸ್ಟ್ರಕ್ಟರ್. ಇದ್ರ ಮೇಲೆ ಕ್ಲಿಕ್ ಮಾಡಿರಿ. 2 ಇನ್ಪುಟ್ ಅವ, 2 ಔಟ್ಪುಟ್ ಅವ. A and B ಅಂದ್ರೆ ಇನ್ಪುಟ್ಸ್ ಅವ, ಬಾರೋ ಮತ್ತು ಡಿಫ್ರೆನ್ಸ್ 2 ಔಟ್ಪುಟ್ ಅವ. ಕ್ಲಿಕ್ ಮಾಡಿರಿ, ಡಬಲ್ ಕ್ಲಿಕ್. ಇದೇನದ, ಆ್ಯಂಡ್ ಗೇಟ್ ಅದ. ಇದೇನ ಆ್ಯಂಡ್ ಗೇಟ್ ಬಾರೋ ಬರ್ತದೆ. ಇದೇನದ, XOR ಗೇಟ್ ಅದ. ಕಂಪ್ಲೀಟ್ XOR ಗೇಟ್ ತೋರಿಸಿ ನೋಡಿರಿ. ಈ ಥರ XOR ಗೇಟ್ A' B ಪ್ಲಸ್ ಆಫ್ A B' ಗೊತ್ತಲ್ಲ ಅದು
ಎಕ್ಸರ್ಗೇಟ್ ಅದು ತೋರಿಸ್ತಾನೆ ಸ್ಕಿಮೆಟಿಕ್. ಓಕೆ, ನೆಕ್ಸ್ಟ್ ಇದಾಯ್ತಾ. ವ್ಯೂ ಆರ್ಟಿಲ್ ಸ್ಕಿಮೆಟಿಕ್ ಇದೇನು ಬೇಕಾಗುತ್ತೆ ನೋಡಿರಿ, ಬೇಕಾದ್ರೆ ಮಾಡಿರಿ ಇಲ್ಲಂದ್ರಿಲ್ಲ, ನೆಸೆಸಿಟಿ ಇರಲ್ಲ. ಇದು ಆ್ಯಂಡ್ ಗೇಟೇ ಇರ್ತದೆ. ಯಾಕಂದ್ರೆ ಆ್ಯಂಡ್ ಗೇಟಿಗೆ ಏನು ಇರ್ತದೆ, ಎ ಬಾರ್ ಇದೇನದ ಎ ಬಾರ್, ಇದು ಬಿ ಅದ ನೋಡಿರಿ, ಹೌದಾ. ಇದು ಯಾಕಂದ್ರೆ ಅದು ಬರ್ತಿರ್ತದೆ ನೋಡಿರಿ, ಯಾಕಂದ್ರೆ ಒಂದು ಡಿಫ್ರೆನ್ಸ್ ಅಂತ ತೋರಿಸ್ತಿರ್ತಾನೆ, ಅಲ್ಲಿ ಬಾರೋ ಬಂದಿರ್ತದೆ, ಬಾರೋದಾಗ ಹಂಗೆ ಬರ್ತದೆ, ಆ್ಯಂಡ್ ಗೇಟ್ ಹಂಗೆ ಬರ್ತದೆ, ಗೊತ್ತಲ್ಲ. ಇದು ಎಕ್ಸರ್ಗೇಟ್, ಕಾಮನಾಗಿ ಎಕ್ಸರ್ಗೇಟ್ ಬರೋದು, ಎಕ್ಸರ್ಗೇಟ್ ಬರ್ತದೆ, ಹೌದಾ. ಕ್ಲೋಸ್ ಮಾಡಿರಿ. ಇಲ್ಲಿ ಬರ್ರಿ, ಈಗ ಇವು ಆರ್ಟಿಲ್ ಸ್ಕಿಮೆಟಿಕ್ ಆಯಿತಾ. ಇಲ್ಲಿ ಬರ್ರಿ, ಇವಾಗ ನೋಡಿರಿ, ಇಷ್ಟಾದ್ಮೇಲೆ ಈಗಂತೂ ಮುಗೀತು, ಕಂಪ್ಲೀಟ್ ಆಯಿತು. ಈಗ ನಾವು ಇನ್ಪುಟ್ಸ್ಕೊಂಡು ನೋಡೋಣ. ಈಗ ಪ್ರೋಗ್ರಾಮ್ ಬರ್ತೀವಿ ಮತ್ತು ಎಲ್ಲ ಆರ್ಟಿಲ್ ಸ್ಕಿಮೆಟಿಕ್ ನೋಡಿದ್ವಿ, ಎಲ್ಲ ನೋಡಿದ್ವಿ, ಕರೆಕ್ಟ್ ಆಯ್ತು. ಇದು ನಾವು ಬರ್ದು ಪ್ರೋಗ್ರಾಮ್ ಇನ್ಪುಟ್ ಕಾಂಬಿನೇಷನ್ಸ್ ಕೊಟ್ಟು ನಾವು ನೋಡಬೇಕಲ್ಲ, ಅದ್ರ ಸಲುವಾಗಿ ನಾವು ಟೆಸ್ಟ್ ಬೆಂಚ್ ಬರಬೇಕು. ಟೆಸ್ಟ್ ಬೆಂಚ್ ಹೆಂಗೆ ಬರಬೇಕು, ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ನಾವು ಪ್ರಾಜೆಕ್ಟ್ ಏನು ಕ್ರಿಯೇಟ್ ಮಾಡ್ತಾರೆ ಅದ್ರ ಮೇಲೆ, ಅಲ್ಲ ಫೈಲ್ ಕ್ರಿಯೇಟ್ ಮಾಡ್ತೀವಿ ಅದ್ರ ಮೇಲೆ ಮಾಡಿ, ನ್ಯೂ ಸೋರ್ಸ್ ಅನ್ರಿ, ನ್ಯೂ ಸೋರ್ಸ್ ಒಂದು ಇಲ್ಲಿ ಟೆಸ್ಟ್ ಬೆಂಚ್ ವೇವ್ ಫಾರ್ಮ್ ಅಂತ ಸೆಲೆಕ್ಟ್ ಮಾಡ್ಕೊರಿ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಟೆಸ್ಟ್ ಅಂತ ಬರೀ ಪರವಾಗಿಲ್ಲ, ನೀವು ಏನಾದರೂ ಬರಿಬೋದು, ಟೆಸ್ಟ್ ಅಂತ ಬರೀ ಪರವಾಗಿಲ್ಲ. ನೆಕ್ಸ್ಟ್ ಅನ್ರಿ, ನೆಕ್ಸ್ಟ್ ಫಿನಿಶ್ ಇಟ್ಟು. ಓಕೆ, ಅಂದ್ರೆ ಇಲ್ಲಿ ಏನು ಮಾಡ್ತಿದ್ದೀನ, ಇದು ಸಿಂಗಲ್ ಕ್ಲಾಕ್ ಅಂದರೆ ಸಿಂಗಲ್ ಕ್ಲಾಕ್ ಒಂದರದಾಗ ತೊಗೋತಾನೆ, ಮಲ್ಟಿಪಲ್ ಅಂದರೆ ಮಲ್ಟಿಪಲ್ ಕ್ಲಾಕ್ ಅಂದ್ರೆ ಭಾಳಷ್ಟು ತೊಗೋತಾನೆ. ಬಟ್ ಕಾಂಬಿನೇಷನ್ ತೊಗೊಂಡಾಗ ಏನಾಗ್ತದೆ, ನಾವು ಇಲ್ಲಿ ಇನ್ಪುಟ್ ಔಟ್ಪುಟ್ ಕಾಂಬಿನೇಷನ್ ಕೊಡ್ಬೋದು. ಅಂದರೆ ಏನೊಂದು ಇನಿಷಿಯಲ್ ಲೆಂತು, ಮ್ಯಾಕ್ಸಿಮಮ್ ಲೆಂತು, ಕ್ಲಾಕ್ ಔಟ್ಪುಟ್ಸ್ ಎಷ್ಟು ಬರ್ತಾವೆ, ಎಷ್ಟು ಇನ್ಪುಟ್ಸ್, 50 ತನಕ ಇನ್ಪುಟ್ಸ್ ಕೊಡ್ಬೋದು. 50 ತನಕ ಬೇಡಪ್ಪ, ನಾವು 4 ನೋಡೋಣ. ಇಲ್ಲ, ಇಲ್ಲಿ ಏನು ಕ್ಲಾಕ್ ಔಟ್ಪುಟ್ಸ್ ಎಷ್ಟು ಕೊಡೋಣ, 4 ಕೊಡೋಣ. ನೋಡೋಣ ಏನಾಯ್ತು ಒಂದ್ಸಲ ಚೆಕ್ ಮಾಡೋಣ. ಇದನ್ನು 4 ಕೊಡೋಣ. ಇದು 1000, ಇದನ್ನು 1000 ನ್ಯಾನೋ ಸೆಕೆಂಡ್ಸ್ ಇರಲಿ ಟೆಸ್ಟ್ ಬೆಂಚ್ದಲ್ಲಿ ಅಂತ. ಫಿನಿಶ್ ಅಂತ ನೋಡೋಣ. ನೋಡು ಎಷ್ಟು ಡಿಫ್ರೆನ್ಸ್ ಬರ್ತದೆ ನೋಡಿ. ಇವಾಗ 4 ಕೊಟ್ಟಿದ್ದು, 4 0 0. ಇದಕ್ಕೆ ನಾವು ಇನ್ಪುಟ್ಸ್ ಕೊಡೋಣ, 0 0 0 1 ಮಾಡೋಣ, ಇದು 0 1 ಮಾಡೋಣ, ಇದು 1 ಆಯಿತಾ. ಇದು ನೆಕ್ಸ್ಟ್ ಏನಾಯ್ತು 1 0 ಮಾಡೋಣ, ಇದು ಮ್ಯಾಗಿದ್ದು 1 ಮಾಡೋಣ, 1 ಇದು 0. ಎಷ್ಟು ತೋರ್ತಿದೆ ಇದು, ಈ 0 0 ಇದು ಬೇಡ, ಎಷ್ಟು ಬೇಡ, ಇದು 0 0, ಇದು 0 1, ಇದು 1 0, ಇದು 1 1 1 1. ಸೇವ್ ಮಾಡ್ಕೊ. ಇವಾಗ ನೋಡೋಣ, ಸೇವ್, ಹೌದಾ. ಇದು ನಾವು ಸಿಂಥೆಸಿಸ್ ಇಂಪ್ಲಿಮೆಂಟೇಷನ್ ಬಿಹೇವಿಯರ್ ಮಾಡ್ಕೊಂಡ್ರಿ. ಇದು ಟೆಸ್ಟ್ ಬೆಂಚ್ ಸೆಲೆಕ್ಟ್ ಮಾಡ್ಕೊರಿ. ಇದು ಪ್ರೊಸೆಸ್ನಾಗ ಹೋಗ್ರಿ. ಇದು ಎಕ್ಸೆಸ್ ಸಿಮ್ಯುಲೇಟ್ ಬಿಹೇವಿಯರಲ್ ಮಾಡಲ್ ಅನ್ರಿ. ಡಬಲ್ ಕ್ಲಿಕ್ ಮಾಡ್ಬೇಕಾ, ಸಿಂಗಲ್ ಕ್ಲಿಕ್ ಬರೋಲ್ಲ ನೋಡ್ರಿ. ಸಿಮ್ಯುಲೇಷನ್ ಕರೆಕ್ಟ್ ಆಗ್ತಾಗಲ್ಲ ಅಂತ ಅಂದರೆ ಸಿಮ್ಯುಲೇಷನ್ ರೈಟ್ ಆಯಿತು, ಟೆಸ್ಟ್ ಬೆಂಚು ಜನ್ರೇಟ್ ಆಯಿತು. ಸಿಮ್ಯುಲೇಷನ್ ವೇವ್ ಫಾರ್ಮ್ ನೋಡಿರಿ ಈ ಥರ ಬರ್ತಿದೆ. ನೋಡಿರಿ ನಮ್ಮದು ಔಟ್ಪುಟ್ ಇದಕ್ಕೆ ಇನ್ಪುಟ್ಗೆ ಕಾಂಬಿನೇಷನ್ಸ್ ಕರೆಕ್ಟಾಗಿ ಆಗ್ತದಿಲ್ಲ ನೋಡಿರಿ, ಚೆಕ್ ಮಾಡ್ಕೊರಿ. ಈಗ ಮಾರ್ಕರ್ಸ್ ಬರಲ್ಲ ಇಲ್ಲಿ, ಅದಕ್ಕೆ ಸಣ್ಣದು ಮಾಡ್ಕೋತೀನಿ. ಇಲ್ಲಿ ಸಿಗ್ತದೆ ನನಗೆ ಮಾರ್ಕರ್ ಕರೆಕ್ಟಾಗಿ, ಮಾರ್ಕರ್ ಸಿಗ್ತಾ. ಈಗ ಏನೇನು ಇನ್ಪುಟ್ಸ್ ತೊಗೊಳ್ಳೋಣ, ಫಸ್ಟ್ ಇನ್ಪುಟ್ಸ್ ತೊಗೊಳ್ಳೋಣ. 0 0 0 0, ಡಿಫ್ರೆನ್ಸ್ 0, ಬಾರೋ 0. ಈ ಥರ ನಾವು ಇದನ್ನು ರೆಫರ್ ಮಾಡೋಣ. ಒಂದೇ ನಿಮಿಷ. ಇದು ರೆಫರ್ ಮಾಡೋಣ. ಓಕೆ, ಡನ್. ಆಫ್ ಸಬ್ಸ್ಟ್ರಕ್ಟ್ರು ಎರಡು ಮಾಡೋಣ. ಈಗ ನೋಡಿ ಡಿಫ್ರೆನ್ಸ್ A 0 B 0, ಡಿಫ್ರೆನ್ಸ್ 0, ಬಾರೋ 0, A 0 B 0, ಡಿಫ್ರೆನ್ಸ್ 0, ಬಾರೋ 0. ನೆಕ್ಸ್ಟ್ ಏನು ಮಾಡೋಣ, ಇದೇ ಇನ್ಪುಟ್ಟಿಗೆ ಕಟ್ತಾರೋಣ. ಈ ನೆಕ್ಸ್ಟ್ ಏನಾಗುತ್ತೆ ಇನ್ಪುಟ್ಟು, ನೆಕ್ಸ್ಟ್ ಇನ್ಪುಟ್ ಏನದ ನೋಡಿರಿ, A is 0 B is 1 ಅದ, A is 0 B is 1 ಅದ. ಅವಾಗೇನು ಡಿಫ್ರೆನ್ಸ್ ಏನಾಗುತ್ತೆ 1 ಆಗುತ್ತೆ, ಬಾರೋ ಏನಾಗುತ್ತೆ 1 ಆಗುತ್ತೆ, ಡಿಫ್ರೆನ್ಸ್ 1 ಆಗುತ್ತೆ, ಬಾರೋ 1 ಆಗುತ್ತೆ. ನೋಡಿ ಇವಾಗ ಡಿಫ್ರೆನ್ಸ್ 1 ಬಾರೋ 1 ನೋಡಿರಿ, ಡಿಫ್ರೆನ್ಸ್ 1 ಅದ, ಬಾರೋನು 1 ಅದ, ಡಿಫ್ರೆನ್ಸ್ 1 ಅದ, ಬಾರೋನು 1 ಅದ. ನೋಡಿರಿ, ಯು ಶುಡ್ ರಿಮೆಂಬರ್ ದಿಸ್ ಒನ್, ಅದರ್ವೈಸ್ ವಿಲ್ ಗೆಟ್ ದ ಕನ್ಫ್ಯೂಸ್. ಓಕೆ, ಇದು ಮೊದಲು ಟ್ರೂತ್ ಟೇಬಲ್ ಬೇರೆ ಬರ್ಬೇಕು, ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಕಮ್ ಟು ದಿಸ್ ಕಾಂಬಿನೇಷನ್. ನೆಕ್ಸ್ಟ್ ಏನು ಬರುತ್ತೆ, 1 0 ತಗೋ ಕಾಂಬಿನೇಷನ್. A is 0 B is 1, A is 1 B is 0 ಮಾಡ್ಕೊ. ನೋಡೋಣ, A is 1 B is 0, A is 1 B is 0.
ಇಲ್ಲಿ ಏನಾಗ್ತದೆ ಡಿಫ್ರೆನ್ಸ್ 1 ಆಗುತ್ತೆ, ಬಾರೋ 0 ಆಗ್ತದೆ. ಡಿಫ್ರೆನ್ಸ್ 1 ಬಾರೋ 0, ಡಿಫ್ರೆನ್ಸ್ 1 ಬಂದದ, ಡಿಫ್ರೆನ್ಸ್ 1 ಬಂದಲ್ಲ ಹೈಯೆಸ್ಟ್ ಅದಲ್ಲ, ಬಾರೋ 0 ಅದ, ಡಿಫ್ರೆನ್ಸ್ 1 ಬಾರೋ 0 ಕರೆಕ್ಟ್ ಅದ. ಇದು ಎ ಇಸ್ 1 ಬಿ ಇಸ್ 1 ಇದೆ, ಡಿಫ್ರೆನ್ಸ್ 0 ಬಾರೋ 0 ಆಗ್ತದೆ. ಇಲ್ಲಿ ನೋಡ್ರಿ ನೆಕ್ಸ್ಟ್ ತೊಗೊಳ್ಳೋಣ, ಇದು ಬರ್ತಾ ಇಲ್ಲ ಅಲ್ಲ, ಅದಕ್ಕೆ ನಾವೇನು ಮಾಡೋಣ, ದೊಡ್ಡದು ಮಾಡೋಣ, ಸ್ವಲ್ಪ ಸಣ್ಣದು ಮಾಡೋಣ. ಇದು ಹಿಂಗೆ ಮಾಡೋಣ, ಗೊತ್ತಾನೆ ಬಂತಾ. ಇದು 4ನೇದು ನೋಡೋಣ. ಇಲ್ಲಿ ಬರ್ರಿ ಏನದ, ಎ ಇಸ್ 1 ಅದ, ಬಿ ಇಸ್ 1 ಅದ, ಎ ಇಸ್ 1 ಬಿ ಇಸ್ 1, ಡಿಫ್ರೆನ್ಸ್ ಏನಾಗುತ್ತೆ ರೀ 0 ಆಗ್ತದೆ, ಬಾರೋನು 0 ಆಗ್ತದೆ. ಗೊತ್ತಾಯ್ತು ರೀ. ಐ ಹೋಪ್ ಯು ಆಲ್ ಫಾಲೋಯಿಂಗ್ ದಿಸ್ ಒನ್. ಐ ಹೋಪ್ ಬಿಕಾಸ್ I completed the half header and even half substructure also. This is all about the how to write a program for the Verilog HDL code for the half header. Half substructure. Half header ಮುಗಿದ, ಈಗ half substructure ಮುಗಿಸ್ತೀವಿ. Okay, thank you for watching the videos. Keep on watch the videos for the improve your knowledge on the Verilog code, how to write a Verilog code, Verilog HDL code in the DDCO lab. Okay, bye, take care.